ಸರ್, ಈಗ ಕಲಬುರಗಿ ಜೈಲಿನಲ್ಲಿ 3 ಕೈದಿಗಳು ಇವತ್ತು ಬೆಳಗ್ಗೆ ಪರಾರಿಯಾಗಿರುವಂಥ ಸರ್. ನಮ್ಮ ಗೃಹ ಸಚಿವರು ಟ್ವೀಟ್ ಮಾಡಿರ್ಬೇಕಲ್ವಾ? ಹಾಂ, ಅವರಿಗೆ ಬಹುಶಃ ಬ್ಯುಸಿಯಾಗಿರಬೇಕು, ಮರ್ತಿರ್ತಾರೆ. ನಾನು ಸಜೆಷನ್ ಕೊಡ್ತೀನಿ, ತಕ್ಷಣ ಗೃಹ ಸಚಿವರೇ ಟ್ವೀಟ್ ಮಾಡಿ. ಕಲಬುರಗಿ ನನ್ನ ಟೆರಿಟರಿ ಒಳಗಿಲ್ಲ. ಕಲಬುರಗಿನಲ್ಲಿ ಭ್ರೂಣ ನಾಪತ್ತೆ ಆದರೂ ನಂಗೆ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆ ನಡೆದರೂ ನಂಗೆ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ SSLC PUC ರಿಸಲ್ಟು ಲೋಯೆಸ್ಟ್ ಆದರೂ ನನಗೇನು ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಜೈಲ್ ಬ್ರೇಕ್ ಆದರೂ ನನಗೆ ಸಂಬಂಧ ಇಲ್ಲ. ನನ್ನ ಸಂಬಂಧ ಇರೋದು ಮಾತ್ರ ಟ್ವೀಟು ಅಂಥೇಳಿ. ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆ ಕೊಡೋಕ್ಕೆ ಬಯಸ್ತೇನೆ, ನೀವು ಒಂದು ಹೊಸ ಖಾತೆಯನ್ನು ಕ್ರಿಯೇಟ್ ಮಾಡಿ. ಹೇಗೋ ಒಂದು ಏನು ಹೇಳಿದ್ರಲ್ಲ, ಎಂಥದ್ದು ಅಲ್ಲಲ್ಲ, ಪ್ರಜಾಸೇವಾ ಇಲಾಖೆ ಅಂತ ಮಾಡ್ತೀನಿ ಅಂತ ಹೊರಟಿದ್ದೀರಿ. ಒಂದು ಟ್ವೀಟ್ ಇಲಾಖೆ ಮಾಡಿ ಅದನ್ನ ಸನ್ಮಾನ್ಯ ಗೃಹ ಸಚಿವರಿಗೆ ಆ ಖಾತೆಯನ್ನು ವಹಿಸ್ಕೊಡಿ. ಹೇಗೂ ಅವರು ಇಂಡೈರೆಕ್ಟಾಗಿ ಅದನ್ನು ಪೊಸಿಷನಿಗೆ ತೊಗೊಂಡಿದ್ದಾರೆ. ಹಾಗಾಗಿ ಆಡಳಿತವನ್ನು ಪೊಸಿಷನಿಗೆ ತೊಗೊಳ್ಳೋದೇ ಇದ್ದರೂ ಇದನ್ನೆಲ್ಲ ಪೊಸಿಷನಿಗೆ ತೊಗೊಂಡಿದ್ದಾರೆ. ಹಾಗಾಗಿ ಅವರಿಗೊಂದು ಟ್ವೀಟ್ ಖಾತೆ ಮಾಡಿ ಆ ಖಾತೆಗೆ ನೀವು ಪರ್ಮನೆಂಟ್ ಮಂತ್ರಿ ಅಂತ ಮಾಡಿದ್ರು ನಮ್ಮದೇನು ವಿರೋಧ ಇಲ್ಲ. ನನಗೇನು ಈ ಮೊದಲ ಆರತಿ ಮಹಾರಾಜರ ಕಾಲದಲ್ಲಿ ಮಹಾರಾಜರಿಗೆ ಸಲ್ತಾ ಇತ್ತು ಅನ್ನೋದನ್ನು ನಾನು ಕೇಳಿದ್ದೇನೆ. ನಾವ್ಯಾರು ಮಹಾರಾಜರು ಅಂತ ಅಂದ್ಕೊಳ್ಳಲ್ಲ, ನಾನಂತೂ ಅಂದ್ಕೊಳ್ಳಲ್ಲ. ಏಕೆಂದರೆ ಅವರು ಮಹಾರಾಜರು ಇದ್ದಾಗ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಪ್ರಜಾ ಹಿತದ ರಾಜಕಾರಣ ಅವ್ರು ಮಾಡ್ತಾಯಿದ್ರು. ಈಗ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿದ್ದೀವಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿರ್ತಕ್ಕಂಥ ನಾವು ಮಹಾರಾಜರು ಅಂತ ನಾವು ಭಾವಿಸೋದಿಲ್ಲ. ಸರ್, ಈಗ ಕಲಬುರಗಿ ಜೈಲಿನಲ್ಲಿ 3 ಕೈದಿಗಳು ಇವತ್ತು ಬೆಳಗ್ಗೆ ಪರಾರಿಯಾಗಿರುವಂಥ ಸರ್. ನಮ್ಮ ಗೃಹ ಸಚಿವರು ಟ್ವೀಟ್ ಮಾಡಿರ್ಬೇಕಲ್ವಾ? ಹಾಂ, ಅವರಿಗೆ ಬಹುಶಃ ಬ್ಯುಸಿಯಾಗಿರಬೇಕು, ಮರ್ತಿರ್ತಾರೆ. ನಾನು ಸಜೆಷನ್ ಕೊಡ್ತೀನಿ, ತಕ್ಷಣ ಗೃಹ ಸಚಿವರೇ ಟ್ವೀಟ್ ಮಾಡಿ. ಕಲಬುರಗಿ ನನ್ನ ಟೆರಿಟರಿ ಒಳಗಿಲ್ಲ. ಕಲಬುರಗಿನಲ್ಲಿ ಭ್ರೂಣ ನಾಪತ್ತೆ ಆದರೂ ನಂಗೆ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆ ನಡೆದರೂ ನಂಗೆ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ SSLC PUC ರಿಸಲ್ಟು ಲೋಯೆಸ್ಟ್ ಆದರೂ ನನಗೇನು ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಜೈಲ್ ಬ್ರೇಕ್ ಆದರೂ ನನಗೆ ಸಂಬಂಧ ಇಲ್ಲ.